ಡೇ 2 ಆಫ್ ಲೇಕ್ ಡಿಸ್ಟ್ರಿಕ್ಟ್. ಸೊ ಇವತ್ತು ಯಾವ್ಯಾವ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋದಂತ ನೋಡೋಣ. ಇವಾಗ ಒಂದು ಕೆಫೆಗೆ ಅಂತ ನಿಲ್ಸಿದ್ದೀವಿ ಸ್ಟಾಪ್ನ. ಜಾಗ ಏನು ಸೆಕ್ಸಿ ಐತೆ ಅಂತಂದರೆ ಯಾವುದೋ ಮಹೇಂದ್ರ ಟ್ಯಾಕ್ಟ್ರ್ ನಿಂತೈತೆ, ಹಳೇ ಟ್ಯಾಕ್ಟ್ರು. ಇಲ್ಲಿಂದ ವ್ಯೂ ನೋಡಿ, ವಾ ಏನು ಸಕ್ಕದಾಗೈತೆ ಗುರು ವ್ಯೂ. ವಾ 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 ಸಕ್ಕದಾಗಿರೋ ಕೇಕ್ ಬಂದಿದೆ. ಸಕ್ಕದಾಗಿರೋ ಜಾಗದಲ್ಲಿ ಅಲ್ಲ ನಾನು ನಂದಿನಿ ಸ್ಟೋನ್ ಬ್ರಿಡ್ಜಿಗೆ ಅಲ್ಲ ಯಾವುದಿದು KFCಗೆ ಬಂದೀನಿ. ಇವತ್ತು ಲಾಸ್ಟ್ ಅಷ್ಟೇ, ಹೊರಟ್ವಿ. ಹೋಗ್ಲಿ ರೈಟ್. ಕನ್ನಡದಲ್ಲೊಂದು ಸುಂದರವಾದ ಒಂದು ಮಾತಿದೆ, ಜೀವನ ಒಂದು ಪಾಠಶಾಲೆ, ಜೀವನ ಒಂದು ನಾಟಕ ಶಾಲೆ, ನಾವೆಲ್ಲರೂ ಅದರಲ್ಲಿ ಪಾತ್ರಧಾರಿಗಳು. ಥ್ಯಾಂಕ್ ಯು. ಇವಾಗ ಒಂದೆರಡು ಪ್ಲೇಸ್ನ ಕವರ್ ಮಾಡಿಕೊಂಡು ಇವಾಗ ಸ್ಟೇಗೆ ಮಾಡೋಕ್ಕೆ ಬಂದಿದ್ದೀವಿ. ಇದೇನೇ ನೋಡಿ ನಮ್ಮ ಸ್ಟೇ ಅಕೊಮಡೇಷನ್. ತೋರಿಸ್ತೀನಿ ಬನ್ನಿ. ಸಕ್ಕದಾಗೈತೆ ಅಂದ್ಕೊಳ್ಳಿ ಸ್ಟೇ ಮಾತ್ರ. ಅಂತ ಫ್ಲ್ಯಾಟಿಗೆ ಅಪಾರ್ಟ್ಮೆಂಟು ಕೆಳಗಡೆ ಫಸ್ಟ್ ಫ್ಲೋರ್ ಕೊಟ್ಟಿದ್ದಾರೆ ನಮಗೆ. 2 ಬೆಡ್ರೂಮು Airbnb. ಸಕ್ಕದಾಗೈತೆ. ಇದು ಫಸ್ಟ್ ಬೆಡ್ರೂಮು. ಸಿಂಪಲ್ಲಾಗೆ ಸಖತ್ತಾಗೈತೆ. ಇದು ಲಿವಿಂಗ್ ಸ್ಪೇಸು, TV ಕೊಟ್ಟವ್ರೆ, ಸೋಫಾ ಕ್ರೇಜಿ ಆಗೈತೆ ಗುರು. ಡೈನಿಂಗ್ ಹಾಲು, ಕಿಚನ್ ನೋಡಿ, ವಾಷಿಂಗ್ ಮಿಷಿನ್ ಐತೆ, ಡ್ರೈಯರು ಅದರಲ್ಲೇ ಐತೆ, ಏನು ಬೇಕು ಎಲ್ಲ ಐತೆ. ಎಣ್ಣೆನೂ ಫಿಲ್ ಮಾಡಿಟ್ಟೋಗಾರ ನೋಡಿ, ಎಣ್ಣೆ, ಪೆಪ್ಪರು, ಸಾಲ್ಟು, ಕ್ರೇಜಿ ಗುರು. ಎಲ್ಲ ರೆಡಿ. ತವಾ, ಪಾತ್ರೆ, ಬಿರಿಯಾನಿ ಮಾಡೋಕ್ಕೆ, ಸ್ಪೂನ್ಸು, ವಾ 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 ಫ್ರಿಜ್ಜು, ಹೊಸ ಫ್ರಿಜ್ಜು ಸಕ್ಕತ್ತಾಗೈತೆ. ಬಾಲ್ಕನಿ ಬೇರೆ ಐತೆ. ಬಾಲ್ಕನಿ ಮಾತ್ರ ಕ್ರೇಜಿ ಆಗೈತೆ. ಗಾರ್ಡನ್ ನೋಡಿ, ವಾವ್ ಸಕ್ಕತ್ತಾಗೈತೆ ಗುಡು. Airbnb ಕ್ರೇಜಿ ನೋಡಿ. CK in UK. ಈ ಕಡೆ ಬಂದರೆ ಇನ್ನೊಂದು ಬೆಡ್ರೂಮು, ಇದು ವಾಶ್ರೂಮು. ಕ್ರೇಜಿ ಆಗೈತೆ ಗುರು. ಸಕ್ಕತ್ತಾಗೈತಲ್ಲ ಅವರು. ಆಲ್ಮೋಸ್ಟ್ ಸ್ವಲ್ಪ ಪ್ಲೇಸಸ್ನ ಕವರ್ ಮಾಡಿದ್ದೀವಿ. ಸೊ ಇದು ಲೇಕ್ ಡಿಸ್ಟಿಕಲ್ಲಿ. ಸೊ ಇವಾಗ ಅಡುಗೆ ಮಾಡಿಕೊಂಡು ಎಲ್ಲ ಗ್ರೋಸರೀಸ್ ತರಕ್ಕೆ ಹೋಗಿದ್ದಾರೆ ಟಿಸ್ಕೋದಲ್ಲಿ. ಗ್ರೋಸರೀಸ್ ತಂದಮೇಲೆ ಅಡುಗೆ ಮಾಡ್ಕೊಂಡು ಪಾರ್ಟಿ ಮಾಡಿ ಮಲ್ಕೊಂಬಿಟ್ರೆ ಅಪ್ಪ ಗುರುವೆ. ನಿನ್ನೆ ಅಂತೂ ಸರಿಯಾಗಿ ನಿದ್ದೆ ಇಲ್ಲ. ಇವತ್ತರ ಸ್ವಲ್ಪ ನೀಟಾಗಿ ನಿದ್ದೆ ಮಾಡಬೇಕು. ಬಿಸ್ಕೆಟ್ ಬ್ರೆಡ್ ಬೇಕಾ? ಬಿಸ್ಕೆಟು ನೀನು ಬೇಕಾವ್ರ? ಎಷ್ಟು ಚೆನ್ನಾಗಿ ಬಿಸ್ಕೆಟ್ ಎಲ್ಲ ಇಟ್ಟೋಗ ನೋಡಿ. ಕಾಫಿ ಮಾಡ್ಕೊಳ್ಳೋಕ್ಕೆ ಮಿಲ್ಕ್ ಪೌಡ್ರು, ಶುಗರು ಎಲ್ಲ ಐತೆ. ಹೌದಾ? ಅವನು ಬಾಯ್ ಮಾಡ್ತಾವ ನೋಡಲ್ಲಿ. ಗಾರ್ಡನ್ ನೋಡ್ರಿ ಏನು ಸಖತ್ತಾಗೈತೆ. ಚೆನ್ನಾಗಿ ಮೇಂಟೈನ್ ಮಾಡಿದಾರಲ್ಲ. ಪಕ್ಕದಲ್ಲೇ ರೈಲ್ವೆ ಟ್ರ್ಯಾಕು, ನೇಚರು ಸಖತ್ತಾಗೈತೆ. ನಿನ್ನೆ ನೈಟು ಆರಾಮಾಗಿ ಅಡುಗೆ ಮಾಡ್ಕೊಂಡು ಊಟ ಮಾಡಿ ಪಾರ್ಟಿ ಮಾಡ್ಕೊಂಡು ಮಲ್ಕೊಂಡ್ಬಿಟ್ಟಿದ್ವಿ. ಇದೇ ನೋಡಿ ನಮ್ಮ ಸ್ಟೇ. Airbnb ಬುಕ್ ಮಾಡ್ಕೊಂಡಿದ್ವಿ. ಕೆಳಗಿನ ಫ್ಲ್ಯಾಟ್ ನಮ್ಮದು. ಟೋಟಲ್ 3 ಫ್ಲ್ಯಾಟ್ಸ್ ಇದ್ದಾವೆ. ಸೊ ಇಲ್ಲೇ ಸ್ಟೇ ಆಗಿದ್ದು ನಾವು ನೈಟು. ಸೊ ಆರಾಮಾಗೆ ನೀನೇ ಆರಾಮಾಗಿ ಮಲ್ಕೊಂಡು ರೆಸ್ಟ್ ಮಾಡಿ ಇವಾಗ ಡೇ 2 ಇವತ್ತು. ಡೇ 2 ಆಫ್ ಲೇಕ್ ಡಿಸ್ಟ್ರಿಕ್ಟ್. ಸೊ ಇವತ್ತು ಯಾವ್ಯಾವ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋದಂತ ನೋಡೋಣ. ಸೊ ಎಲ್ಲರೂ ರೆಡಿಯಾಗಿದ್ದಾರೆ. ಆರ್ ಯು ರೆಡಿ? CK ಬಂದರು CK in UK ಎಲ್ಲ ರೆಡಿನಾ? ಇವ್ರಿಗೆ ಇವಾಗ ಫುಲ್ ಖುಷಿ ಅವ್ರ ಪೇರ್ ಬಂದರು ಅಂತ. ಇವತ್ತು ಲಾಸ್ಟ್ ಅಷ್ಟೇ, ಹೊರಟ್ವಿ. ಹೋಗ್ಲಿ ರೈಟ್. ಸ್ಲೋಲಿ ಬನ್ನಿ. ಸ್ವಲ್ಪ ಸೈಡು. ಅಪ್ಪ ಏನು ನೋಡಿ. ರೈಟ್ ಬ್ರೋ, ಸ್ವಲ್ಪ ಸರಿ ಬ್ರೋ. ಇವಾಗ ಒಂದು ಕೆಫೆಗೆ ಅಂತ ನಿಲ್ಸಿದ್ದೀವಿ ಸ್ಟಾಪ್ನ.
ಜಾಗ ಏನು ಸೆಕ್ಸಿ ಐತೆ ಅಂತಂದರೆ ಇಲ್ಲಿ ನೋಡಿ ಗುರು, ಅಲ್ಲಿ ಮುಂದ್ಗಡೆ ಏನು ಆಲ್ಪಕಾಸ್ ಅಂತೀವಲ್ಲ, ಏನು ಸಕ್ಕತ್ತಾಗೈತಂದರೆ ಜಾಗ ಮಾತ್ರ ಕ್ರೇಜಿ ಐತೆ ಗುರು. ವಾ 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 ಬರ್ತಾ ಮೋಟರ್ ವೇಲಿ ಹೆಂಗೈತೆ ಅಂದರೆ ಜಾಗ ಸಿನಿಮೆಟಿಕ್ ಆಗ್ತೀನಿ, ನೋಡ್ಕೊಂಬನ್ರಿ. ಅವು ಕ್ಯಾಮ್ರಾದಲ್ಲಿ ಅಷ್ಟು ಗೊತ್ತಾಗುತ್ತೋ ಇಲ್ಲ ಗೊತ್ತಿಲ್ಲ, ಬಟ್ ಕಣ್ಣಲ್ಲಿ ನೋಡೋಕ್ಕೆ 2 ಕಣ್ಣು ಸಾಲದು ಗುರು, ಅಷ್ಟು ಸಕ್ಕತ್ತಾಗೈತೆ. ಬನ್ನಿ ಇವಾಗ ಕಾರ್ ಪಾರ್ಕ್ ಮಾಡಿ ಕೆಫೆಗೆ ಹೋಗ್ತಾಯಿದ್ದೀವಿ, ಹೋಗೋಣ. ಅಲ್ಲಿರೋದು ಮನೆ, ಇಲ್ಲಿರೋದು ಕೆಫೆ, ಈ ಕಡೆ ಇರೋದು ಏನೋ ಬೆಳೆದವ್ರೆ. ಬನ್ನಿರಿ ಹಿಂಗೆ ಒಳಗೆ ಹೋಗೋಣ, ಹೋಗ್ಬೋದು. ಫ್ಲವರ್ದೇನೋ ಬೆಳೆದವ್ರು, ಬಾ. ವಾವ್, ಏನೋ ಹಾಕಿದ್ದಾರೆ ನೋಡು, ಗಾರ್ಡನ್ ಇದು. ಚೆನ್ನಾಗಿ ಬೆಳೆದವ್ರು ನೋಡ್ರಿ. ಇಲ್ಲೆಲ್ಲ ರಿಟೈರ್ಡ್ ಆದವ್ರುಗಳು ಜೀವನ ಮಾಡೋದಿಲ್ಲೆಲ್ಲ. ಇಲ್ಲಿ ಯಾರು ಕೆಲಸ ಮಾಡೋರು ಈ ಥರ ಎಲ್ಲ ಎಷ್ಟು ಮನೆಗಳಿದ್ದು ಗೊತ್ತಾ ಆ ಸೈಡು. ವಾವ್, ಸಕ್ಕತ್ತಾಗೈತೆ. ಬೇಸ್ ಕ್ಯಾಂಪ್ ನಾರ್ತ್ ಲೇಕ್ಸ್. ಯಾವುದೋ ಮಹೇಂದ್ರ ಟ್ಯಾಕ್ಟ್ರ್ ನಿಂತೈತೆ, ಹಳೆಯ ಟ್ಯಾಕ್ಟ್ರು. ಟ್ಯಾಕ್ಟ್ರ್ ನೋಡೊಬ್ರು ಹೆಂಗೈತಿದ್ದು, ಟ್ರ್ಯಾಕ್ಟ್ರು ಸೇಮು ಇಂಡಿಯಾದಾಗ ಈ ಥರ ಇರ್ತಾವಲ್ಲ, ಸೇಮ್. ವಾವ್, ಕೆಫೆ ವಾ, ಯಪ್ಪ ಇಷ್ಟು ದೊಡ್ಡದೈತೆ, ಇಷ್ಟು ದೊಡ್ಡದೈತಲ್ಲ ಕೆಫೆ ನೋಡು, ಸಕ್ಕತ್ತಾಗೈತೆ. ಹಲೋ, 6 members. Have you got a dog with you? Sorry? Have you got a dog with you? ವಾಟರ್ ಕುಡಿಯೋಕೆ ನೋಡ್ರಿ, ವಾಟರ್ ಸ್ಟೇಷನ್ ಎಷ್ಟು ಚೆನ್ನಾಗಿಟ್ಟವ್ರೆ. ಕಪ್ಪು, ವಾವ್, ಡೆಸರ್ಟ್ಸ್. ಇದೇನಿದು? ಹ್ಯಾಂಡ್ ಪೇಂಟೆಡ್ ಬ್ರೋ, ಹ್ಯಾಂಡ್ ಪೇಂಟೆಡ್. ನಮಸ್ತೆ ಹ್ಯಾಂಡ್ ಪೇಂಟೆಡ್. ಡೆಸರ್ಟ್ಸ್, ಕೇಕ್ಸು. ವಾವ್, ಇದೆಲ್ಲ ಇದು ತಾನೇ ನ್ಯಾಚುರಲ್. ಇದು ಲಿಪ್ ಬಾಮ್ಸ್ ನ್ಯಾಚುರಲ್. ಇಲ್ಲ, ಇದಕ್ಕೆ ಹೋಗಿದ್ದು ನೋಡಿ 7 Sisters, ಅಲ್ಲೂ ಸೇಮ್ ತಾನೇ ಇದು. 7 Sisters ಅಲ್ಲೂ ಸೇಮ್ ಹಿಂಗೆ ಇದಾವೆ. ಕಾಫಿ ಬೀನ್ಸ್ ನೋಡು ಬ್ರೋ, ಆರ್ಗ್ಯಾನಿಕ್ ಕಾಫಿ ಬೀನ್ಸ್. ಮಿಷಿನ್ ನೋಡಿ ಹೆಂಗೈತೆ ಅದು, ಕಾಫಿ ಮಿಷಿನ್. ವಾ, ಇದೆಲ್ಲ ನೋಡಿ ಬೆರೀಸು, ಚೆರೀಸು, ಆಮೇಲೆ ಇದೆಲ್ಲ ಸ್ನ್ಯಾಕ್ಸು. ಈ ಜ್ಯೂಸು ಕೂಡ ಇಲ್ಲೇ ಬೆಳೆದು ಮಾಡಿರೋಂಥ ಜ್ಯೂಸು. ಆರೆಂಜ್ ಜ್ಯೂಸು, ಸಮ್ಮರ್ ಫ್ರೂಟು, ಲೆಮನ್ನು, ಆ್ಯಪಲ್ಲು ನೋಡಿ. ಇಲ್ಲಿಂದ ವ್ಯೂ ನೋಡಿ. ವಾ, ಏನು ಸಕ್ಕತ್ತಾಗೈತೆ ಗುರು ವ್ಯೂ, ಕ್ರೇಜಿ. ನೆಮ್ಮದಿ ಜೀವನ ಇದೆಲ್ಲ. ಓ, ಫ್ರೂಟ್ಸು, ಸ್ಟ್ರಾಬೆರ್ರಿ, ಸಮ್ಮರ್ ಫ್ರೂಟ್ ಮಿಕ್ಸು. ವಾವ್, ಎಷ್ಟು ಡಿಲಿಷಿಯಸ್ ಆಗಿ ಕಾಣ್ತಾಯಿದ್ದಲ್ಲ. ಐಸ್ ಕ್ರೀಮು, ಬ್ಲ್ಯಾಕ್ ಕರೆಂಟ್ ಆ್ಯಂಡ್ ಐಸ್ ಕ್ರೀಮ್. ನೋಡೋಣ ಐಸ್ ಕ್ರೀಮ್ನ. ಪಾನ್ ಚಾಕ್ಲೇಟು. ಓ, ಇದೆಲ್ಲ ಟೋಸ್ಟ್ ಮಾಡ್ಕೋಬೇಕು. ಆಲ್ಮಂಡ್ ಟೋಸ್ಟ್ ನೋಡಿ, ಈ ಥರ ಫ್ರೋಝನ್ನು ಓವನಲ್ಲಿಟ್ಟು ಬಿಸಿ ಮಾಡ್ಕೊಂಡು ತಿನ್ನೋದು. ಕೇಕ್ ನೋಡಿ, ಇದು ಯಾವುದೋ ಹೊಸ್ದಾಗೈತೆ, ಚೆನ್ನಾಗೈತೆ ನೋಡೋಕ್ಕೆ. ಚಾಕ್ಲೇಟ್ ಕೇಕ್ ಯಾವಾಗಲೂ ತಿಂತೀವಿ. ಚಾಕ್ಲೇಟ್ ಬ್ರೋ, ಎಲ್ಲರೂ ಹೇಳೋದೇ ಚಾಕ್ಲೇಟ್ ಬ್ರೋ. ಇನ್ನು ನೋಡಿ ಹೆಂಗೆ ಕಾಣಿಸ್ತೈತೆ ವ್ಯೂ. ಈ ಸೈಡು ವ್ಯೂ, ಈ ಕಡೆ ಸೈಡು ವ್ಯೂ. ಹೊರಗಡೆ ಹೋದರೆ ಮಾತ್ರ ಬೆಂಕಿ ಅಂದ್ಕೊಳ್ರಿ. ವಾ, ಸ್ವರ್ಗದಲ್ಲೇ ಇದೀವಿ ಅನಿಸ್ತೈತೆ ನನಗೆ. ಸಕ್ಕತ್ತಾಗೈತೆ ಗುರು. ಅಲ್ಲಿ ಯಾವುದಾದ್ರು ಚಿಕ್ಕ ಕಾಟೇಜಸ್ ಎಲ್ಲ ಇದ್ದಾವೆ, ಸ್ಟೇ.
ಕಾಣ್ತೈತೆ ನೋಡಿ ಇಲ್ಲಿ ಸ್ಟೇ. ವಾ 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 ಸಕ್ಕತ್ತಾಗಿರೋ ಕೇಕ್ ಬಂದಿದೆ. ಸಕ್ಕತ್ತಾಗಿರೋ ಜಾಗದಲ್ಲಿ ಟೇಸ್ಟಿಯಾಗಿರೋ ಐಸ್. ಇವ್ನು ನೋಡಿ ಐಸ್ ಕ್ರೀಮ್ ತಿಂತವನೆ. ಹಾಕಿದೆ ಕೇಕ್ ಮಾತ್ರ. ಲೆಟ್ಸ್ ಟ್ರೈ. ಥ್ಯಾಂಕ್ ಯು. ಕಾಫಿ ಬಂತು. ಕಾಫಿ There we are. 3 ಕಾಫಿ ನೋಡಿ ಎಷ್ಟು ಚೆನ್ನಾಗಿ ಮಾಡ್ಕೊಟ್ಟಾರೆ. ಹಾಟ್ ಚೆನ್ನಾಗಿ ಬಂದೈತಲ್ಲ ನಮ್ಮದೇ. ಈ ವ್ಯೂ ಎಲ್ಲ ನೋಡ್ತಾ ಇದ್ರೆ ಜಾಗನೇ ಬಿಟ್ಟು ಹೋಗ್ಬಾರ್ದು ಅನಿಸ್ತೈತೆ. ಹಂಗಂದ್ರೆ ಏನಿಲ್ಲ ಅರ್ಜೆಂಟ್ ಮಾಡಿ ಜಾಗನೇ ಬಿಟ್ಟು ಹೋಗ್ಬಾರ್ದು ಅನ್ಸುತ್ತೆ ಅಂತೀರಲ್ಲ ಬ್ರೋ. ಏನೋ ಒಂಥರ ಪೀಸ್ ಐತೆ ಬ್ರೋ ಇಲ್ಲಿ ಜಾಗ. ಮತ್ತೆ ಏನೋ ಸ್ವಲ್ಪ ಕೂತಿದ್ದೆ ನಾನು, ಏನಕ್ಕೆ ಎಬ್ಬಿಸ್ ಬಂದರೆ ಪರವಾಗಿಲ್ಲ, ನೆಕ್ಸ್ಟ್ ಪ್ಲೇಸ್ ನೋಡೋಕೆ ಹೋಗೋಣ. ಬೆಟ್ಟದ ಮಧ್ಯೆ ಅದಲ್ಲಪ್ಪ, ಪೊದೆ ಮಧ್ಯೆ ಇದ್ದೀವಿ ನಾವು ಇವಾಗ. ಸಚಿತ್ ಹಿಡ್ಕೊಳಪ್ಪ. ಅವರು ಬರ್ತಾರ? ಇಲ್ಲ ಬರಲ್ಲ ಅಂತ ಹಂಗೆ ಬರ್ತಾರೆ. ಎಲ್ಲರೂ ಹೋಯ್ತಿದ್ದೀವಿ. ಹಾಂ ಆ ರೋಡಲ್ಲಿ ಬರ್ರಿ, ಜಾಗ ಇಲ್ಲ. ಏನು ಮಾಡೋದು ಇವಾಗ? ಎಲ್ಲ ಬ್ರೋ ಅವರು ಹಿಂಗೆ ಬರ್ಬೋದು, ಹೆಂಗೂ ಹೋಗ್ತಾ ಇದ್ದೀರಿ. ಯಪ್ಪ ಹಾಂ ಪೊದೆ ಇದು ಕಾಡಲ್ಲ, ಪೊದೆ ಮಧ್ಯೆ ಕರ್ಕೊಂಬಂದಿದೆಯಲ್ಲೋ. ಅಲ್ಲಿಂದ ಚೆನ್ನಾಗೈತಾ? ಬರ್ರಿ ಅನ್ನಪ್ಪ ಅವರಿಗೆ. ರಾಜ್ಕುಮಾರ ಬಾ. ಇಲ್ಲ ಕೂತವ ನಾನು ಸುಮ್ಮನೆ. ನಡೀರಿ ಮುಂದೋಗಿ ಬಾ ನೀನು. ಬಾರಯ್ಯ. ಇವಾಗ ಮತ್ತೆ ಕೆಳಗಿಳಿದು ರೋಡಿಗಿಳಿ ರಾಧಿಕಾ. ಬಾರೋ. ಹಾಂ ಕೇರ್ಫುಲ್. ಸಖತ್ತಾಗೈತೆ ವ್ಯೂ. ಬಾರಯ್ಯ. ಮಾಡ್ಕೊಂಡಿದ್ದೀನಿ. ಎಷ್ಟು ಬೆಳೆದೈತೆ ನೋಡ್ರಿ ಇಲ್ಲಿ. ಅಪ್ಪ ಹುಷಾರು. ಬನ್ನಿ ಹುಷಾರಪ್ಪ. ಇಲ್ಲಿ ಹುಷಾರು. ಎತ್ತು ರಪ್ಪಕ್ಕಂತ. ಕೆಳಗೆ ಬಂದು ರೋಡಿಗಿಳಿ ರಾಧಿಕಾ. ಹಾಂ ಕಂಟೆಂಟ್ ಕೊಟ್ಟಯ್ಯ ನೀನು. ಇದೇನು ಮನೆನಾ? ಇದು ಮನೆ ತಾನೇ? ಏನು ಸಖತ್ತಾಗೈತೆ ನಮ್ಮ ಮನೆ ಅಲ್ಲ? ಕ್ಲಿಯರ್ ಆಯ್ತು ಈಗ? ಎಲ್ಲ ಕಮೆಂಟ್ ಮಾಡಿ. ಇವ್ರು ಫಸ್ಟ್ ತಳ್ಳಾಕ ಬೇಡ ಬಿಟ್ಬಿಡು. ಫಸ್ಟ್ ತಳ್ಳಾಕ ರೆಡಿ ಅವ್ರೆ. ನಿನ್ನ ಓದಿರ್ತೀನಿ. ಲೆಟ್ಸ್ ಗೋ. ಹಾಂ ಬ್ರಿಟಿಷ್ ಗೇಟ್. ಎಲ್ಲರೂ ಟ್ರೆಕ್ಕಿಂಗ್ ಶೂಸು, ಜಾಕೆಟ್ಸು, ಹೈಡ್ರೇಷನ್ ಪ್ಯಾಕ್ ಹಿಡ್ಕೊಂಡು ಹೋದ್ರೆ ಈತ ಬ್ರೇಕಿಂಗ್ ಸಾಕ್, ಸ್ಲಿಪ್ಪರು. ಹಾಂ ಇಂಥದ್ರಾಗೆ ನೀನು ಹೋಯ್ತದ ಬ್ರೇಕಿಂಗ್ ಸ್ಟಾಕ್ ಇವತ್ತು. ನಾವು ಹಳ್ಳಿ ಜನ ಬರು, ಬರಿಗಾಲಲ್ಲಿ ಬೆಟ್ಟ ಹತ್ತದವರು. ಯಾವ ಲೆಕ್ಕ ನನಗೆ? ವಾ ಲೇಕ್ ಡಿಸ್ಟಿಕ್ಕಲ್ಲಿ ಲೇಕ್. ಬ್ರೋ ಅಲ್ಲಿ ಹೋಗ್ಬೋದು ಬ್ರೋ, ಇಳಿಬೋದು. ಅಲ್ಲಿಂದ ಅಲ್ಲೇ ಇಳಿಬೋದು ಹಂಗೆ. ಅಲ್ಲಿಂದ ಇಲ್ಲಿ ಇಳಿಬೋದು, ಇಲ್ಲಿ ಇಳಿತಾವ್ರಲ್ಲ. ಇಳಿತಿದ್ದೆ ಗುರು. ಇನ್ನು ಸ್ವಲ್ಪ ಬಿಸಿಲಿದ್ರೆ ಚೆನ್ನಾಗಿರ್ತಿತ್ತು. ಹುಷಾರು ಮುಂದೆ ನಾಯಿ. ಹಾಂ ಅಲ್ಲಿ ನೋಡಿ ಈಜು ಹೊಡಿತಾವ. ಈಜು ಹೊಡಿತಾವನೆ. ಏನು ಸಖತ್ತಾಗೈತಲ್ಲ ಅವರು.
ಅಲ್ಲ ನಾನು ನಂದಿನಿ ಸ್ಟೋನ್ ಬ್ರಿಡ್ಜಿಗೆ ಅಲ್ಲ ಯಾವ್ದಿದು AC ಹೆಂಗ್ ಬಾ KFCಗೆ ಬಂದೀನಿ. ಆ ಕಡೆಯಿಂದ ಪಾಸಿಂಗ್ ಅಷ್ಟೇ, ಕಷ್ಟ ಬಿದ್ದು ಬರಬೇಕು. ಸೊಳ್ಳೆ ಹಿಂಗೆ ಇಲ್ಲೆಲ್ಲ ನೀರು ಕುಡಿಯೋಕೆ ಹೋಯ್ತವ್ರು ಬನ್ರಿ. ಪ್ಯೂರ್ ವಾಟರ್ ಫ್ರಮ್ ಮೌಂಟೈನ್. ಓಕೆನಾ ಬ್ರೋ? ಸೈಡ್ ಪ್ಲೀಸ್. ಹಾ ಗುರು, ಏನು ಗುರು ನೀರಿದು ಸಕ್ಕತ್ತಾಗೈತೆ. ಹೌದಾ? ನಿಮ್ಗೆ ನೀವೇ ಅಲ್ಲಿಂದ ಫೋಟೋ ತಗೊಳಕ್ ನೋಡ್ತಾ ಇದ್ದಾರೆ. ನಾನು ಚೆನ್ನಾಗಿ ಕಾಣ್ತಾ ಇದ್ದೀನಿ, ಸಿಂಗಲ್ ಹುಡುಗ. ನೋಡಪ್ಪ, ನೀನು ಚೆನ್ನಾಗಿ ಕಾಣ್ತಿದೆ. ಇನ್ನೊಂದು ಕೇವ್ ನೋಡ್ರಿ ಇಲ್ಲಿ. ಬೆಂಕಿ ಗುರು, ಇದೇನಾ ಕೇವು? ಇದೇನಾ? ವಾವ್, ಹುಷಾರು ಹುಷಾರು ಹುಷಾರು. ವಾವ್, ಅಲ್ಲಿ ಒಳಗೆ ಹೋಗ್ಬೇಕು ಆ್ಯಕ್ಚುಲಿ. ಅಲ್ಲಸಿಂದ ಹತ್ತಿ ಈಗ ಕರೆಕ್ಟಾಗಿ ಮಾಡ್ತೀನಿ ತಡಿ. ಹೋಗಯ್ಯ, ನಿಧಾನ ನಿಧಾನ. ರೈಟ್. ಓ ವಿ ಡಿಡ್ ಇಟ್. ಇಲ್ಲತ್ತಾನ ಹೊಟ್ಟೆ ಮೇಲೆ ಹೊಟ್ಟೆ ರೆಡಿ. ಬನ್ನಿ ಮೇಲ್ಗಡೆ ಹೋಗಿ ಕೇವ್ ನೋಡ್ಕೊಂಬರೋಣ ಇವಾಗ. ಇಲ್ಲಿಂದ ಇಷ್ಟು ಹತ್ತೋದು ಈಸಿ, ಇಲ್ಲಿಂದ ಹತ್ತೋದೈತಲ್ಲ ಇದು ಮಜಾ. ಹೂ ಸರಿಕೆ. ಇಲ್ಲಿಂದ ಇಳೀರಿ, ಇಲ್ಲಿಂದ ಇಳೀರಿ, ಬರುತ್ತೆ. ಕೇವ್ ನೋಡ್ರಿ, ಗುಹೆ ಇದ್ದಂಗೆ ಐತೆ. ವಾ, ಹೆಂಗೈತಲ್ಲ ಕಲ್ಲು. ಇವಾಗ ಒಂದು ಪಿಟ್ ಸ್ಟಾಪ್ ತಗೊಂಡ್ವಿ. ಇಲ್ಲಿ ಈ ಸ್ಟಾಪಲ್ಲಿ ವ್ಯೂ ನೋಡಿ, ಬೆಂಕಿ ಗುರು, ಹೆಂಗೈತೆ ನೋಡಿ ವ್ಯೂ. ಕ್ರೇಜಿ, ಸಖತ್ತಾಗೈತೆ. ವಾವ್, ಔಟ್ಸೈಡ್ ಟೇಬಲ್ ಬೇರೆ ಇದ್ದಾವೆ. ಟೇಬಲ್ ಬೇರೆ ಐತಲ್ಲ ಬ್ರೋ ಔಟ್ಸೈಡು. ವ್ಯೂ ನೋಡ್ರಿ ಇವರು. ಅದೇ ವಾ, ಕ್ರೇಜಿ ಐತಿ. ಡೇ 2 ಟ್ರಿಪ್ನ ಇವತ್ತಿಗೆ ಎಂಡ್ ಮಾಡ್ತಾ ಇದ್ದೀವಿ. ಅಂದರೆ ಲೈಕ್ ಡೇ 2 ಅಲ್ಲಿ ಒಂದು 2 ಪ್ಲೇಸ್ ನೋಡ್ಕೊಂಡು ಬಂದ್ವಿ. ಲೇಕ್ ಡಿಸ್ಟಿಕ್ ಈಸ್ ಲೈಕ್ ಹೋಗ್ತಾ ರೋಡಲ್ಲೇ ಎಲ್ಲದನ್ನು ಮೌಂಟೇನ್ ರೋಡು, ಸೀನಿಕ್ ರೋಡ್ ಥರ. ಫಸ್ಟ್ ವಿಡಿಯೋ ನೋಡಿರ್ತೀರ ನೀವು ಏನೇನಾಗಿತ್ತು ಅಂತ. ಆ ಫಸ್ಟ್ ವಿಡಿಯೋ ಇಂದ ಲೈಕ್ ಕಾರ್ ಆಕ್ಸಿಡೆಂಟ್ ಆಗಿ ಇಲ್ಲಿ ತನಕನೂ ಒಳ್ಳೆ ಎಂಜಾಯ್ ಮಾಡಿದ್ವಿ ಎಲ್ಲರೂ ಕೂಡ. ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಗಿಸೋಕ್ಕಿಂತ ಮುಂಚೆ ಎಲ್ಲರನ್ನೂ ಕೇಳ್ಬಿಡೋಣ ಹೆಂಗಿತ್ತು ಟ್ರಿಪ್ಪು ಅಂತ. ಹೆಂಗಿತ್ರ ಯಾ ಟ್ರಿಪ್ಪು? ಕ್ರೇಜಿ ಆಗಿತ್ತಾ? ಮೋಸ್ಟ್ ಅಡ್ವೆಂಚರಸ್ ಟ್ರಿಪ್. ಎಂಜಾಯ್ಡ್ ಎಲ್ಲ ಆಟ. ಮಾರ್ವೆಲಸ್ ಮತ್ತೆ ಎಕ್ಸ್ಟ್ರಾರ್ಡಿನರಿ. ಮುಂದೆ ಕೂತವ್ರು ಕ್ರೇಜಿ. UK ಬಂದು ಟ್ರಕ್ಕಲ್ಲಿ ಹೋಗ್ತೀನಿ ಅಂತ ಗೊತ್ತಿರ್ಲಿಲ್ಲ. ಅದಂತೂ ಏನಿತ್ತೋ ಇಲ್ಲ ಗೊತ್ತಿಲ್ಲ. ಟ್ವಿಸ್ಟ್ ಮಾತ್ರ ಒಂದ್ಸರಿ ಮಾಡುವ. ಲೈಫ್ ಕ್ಲಿಕ್ಸ್ ಜೊತೆ ಒಂದು ಯಾವ್ದಾರ ಅಡ್ವೆಂಚರ್ ಆಗಲಿ, ಒಂದು ಚಾಲೆಂಜ್ ಆಗಲಿ ಕಂಪ್ಲೀಟ್ ಮಾಡ್ತೀವಿ. ನಂಗೆ ಏನಿಲ್ಲ, ಇವ್ರು ಕೊಟ್ಟೆ ಟ್ವಿಸ್ಟ್ಗಳನ್ನೆಲ್ಲ ತಡ್ಕೊಂಡು ಆಯ್ತಪ್ಪ ಮುಗೀತೇನೋ, ಬೆಳಗ್ಗೆ ಎದ್ವಿ, ಇನ್ನೇನು ಬಂತು, ವೀಲೆಲ್ಲ ಚೇಂಜ್ ಮಾಡಿಸ್ಕೊಂಬರಕ್ಕೆ ಹೋಗ್ತಿದ್ದಾರೆ ಅಂದರೆ ಆಯ್ತಾ ಅಂತ ಫೋನ್ ಮಾಡಿದ್ರೆ ಇಲ್ಲ 4 ಗಂಟೆಗೆ ಅಪಾಯಿಂಟ್ಮೆಂಟು ಅಂತೆ. ಬೆಳಿಗ್ಗೆ ಅದು ಯಾವ್ದೇವ್ರು ಬೇಡ್ಕೊಂಡ್ರು ಏನೋ, ಇವ್ರು ಮಾಡಿದ್ದೆಲ್ಲ ಬರೀತಾರೆ. ಅದು ಆಕ್ಚುಲಿ ಬಿಟ್ಟೋಗ್ಬಿಟ್ರು ಗೈಸ್.
ನಂಗೆ ಅಲ್ಲಿ ಬೇಜಾರಾಯ್ತು ಇವ್ರು ಬಿಟ್ಟು ಬೇಕಾಗಿತ್ತು. ಆಕ್ಚುಲಿ ಅವತ್ತು ಕಾರ್ ಸರಿ ಮಾಡಿಸ್ಕೊಂಬರಕ್ ನಾವು ಬೆಳಗ್ಗೆ 8 ಗಂಟೆಗೆ ಹೋಗಿದ್ದು. ನೀವು ನೋಡಿರ್ತೀರಾ ಫಸ್ಟ್ನ ವಿಡಿಯೋನ. 8 ಗಂಟೆಗೆ ಹೋದವರು ಅಪಾಯಿಂಟ್ಮೆಂಟೇ ಬುಕ್ ಮಾಡಿಲ್ಲ ಅವ್ರು ಎಂಟರ್ಪ್ರೈಸ್ ಅವರು. ಸೊ ಅವನೇನು ಹೇಳ್ತಾನೆ ಅಪಾಯಿಂಟ್ಮೆಂಟ್ ಇರೋದೇ ನಮಗೆ 4 ಗಂಟೆಗೆ ಐತೆ ಅಂತ ಅಂದ. ಹಣ 4 ಗಂಟೆ ತನಕ ಕಾದ್ರೆ ನಮ್ದು ಒನ್ ಡೇ ಟ್ರಿಪ್ ಇಲ್ಲೇ ಹಾಳಾಗೋಗುತ್ತೆ ಎಂದು ಆಕ್ಚುಲಿ 10:40 ಹೋಗಿದ್ದಾರೆ. 10 ಗಂಟೆಗೆ ಇದ್ದಿದ್ದು ಅಪಾಯಿಂಟ್ಮೆಂಟ್ಗೆ 10:40 ಹೋಗಿದ್ದಾರೆ. ಅದು ಕ್ಯಾನ್ಸಲ್ 10:40 ಯಾಕೆ ಹೋಗಿದ್ದು ಅಂದ್ರೆ ಅವ್ನು ಟೌವಿಂಗ್ ಅವನು ಲಾರಿ ತಂದಿದ್ದಿಲ್ಲ, ಚಿಕ್ಕದು ಇದನ್ನ ತಂದಿದ್ದ ಟೆಂಪೋ ತರದ್ದು. ಸೊ ಅಲ್ಲೊಂದು ಸ್ವಲ್ಪ ಲೇಟ್ ಆಯ್ತು. ಸೊ ಹಂಗ ಏನಾನ ಆಯ್ತು ಬಿಡಿ, ಅದು ದೊಡ್ಡ ಕತೆ ಅದು. ಸೊ ಎಲ್ಲ ಲೋಕಲ್ ಶಾಪರ್ನೇ ಕರೆಸಿ ಟೈರ್ ಚೇಂಜ್ ಮಾಡಿಸ್ಕೊಂಡು ಎಲ್ಲ ಗೊತ್ತಾಯ್ತಲ್ಲ ನಮಗೆ. ಹಾ A to Z ಎಲ್ಲ ಗೊತ್ತಾಯ್ತು, ಹೆಂಗ್ ವರ್ಕ್ ಆಗುತ್ತೆ, ಅದೇ ಮಾಡ್ಬೇಕು ನಾವು. ಹಾ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.